ಹೇ ಗೈಸ್, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಮೌಂಟ್ ಎವರೆಸ್ಟ್. ಇದನ್ನು ಬೇಸಿಕ್ ಆಗಿ ಅಫಿಷಿಯಲ್ ಆಗಿ ಇವತ್ತಿಗೆ 7,000 ಜನ ಹತ್ತಿದ್ದಾರೆ. ಇದರ ಎತ್ತರ ಬಂದುಬಿಟ್ಟು 8,850 ಮೀಟ್ರ್. ಆದರೆ ನಿಮ್ಗೊಂದು ವಿಷಯ ಗೊತ್ತಾ, ಮೌಂಟ್ ಎವರೆಸ್ಟ್ಗಿಂತ 2,212 ಮೀಟ್ರ್ ಕಡಿಮೆ ಎತ್ತರ ಇರತಕ್ಕಂಥ ಒಂದು ಶಿಖರವನ್ನು ಇವತ್ತಿಗೆ ಒಬ್ಬ ವ್ಯಕ್ತಿ ಬಿಟ್ಟು ಬೇರೆ ಯಾರೂ ಹತ್ತಿಲ್ಲ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಸೊ ಆ ಒಂದು ಶಿಖರದ ಹೆಸರೇ ಮೌಂಟ್ ಕೈಲಾಶ್. ಮೌಂಟ್ ಕೈಲಾಶ್ ಎಷ್ಟು ವಿಚಿತ್ರ ಅಂದರೆ, ಈ ಶಿಖರವನ್ನು ಹತ್ತುವವರಿಗೆ ಉಗುರುಗಳು ಮತ್ತು ಕೂದಲು 3 ಪಟ್ಟು ಮಾಮೂಲಿಗಿಂತ 3 ಪಟ್ಟು ವೇಗವಾಗಿ ಬೆಳೀತವಂತೆ. ಆ್ಯಂಡ್ ಫೇಸ್ನಲ್ಲಿ ಕೂಡ ಕೆಲವೊಂದು ಚೇಂಜಸ್ ಆಗ್ತವಂತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮೌಂಟ್ ಕೈಲಾಶ್ ಅಂದರೆ ಏನು, ಅದು ಎಲ್ಲಿದೆ, ಎಲ್ಲರೂ ಅಂದ್ಕೊಳ್ಳೋ ಹಾಗೆ ಆ ಶಿಖರದ ಮೇಲೆ ಶಿವ ಇದಾನ ಮತ್ತು ಆ ಶಿಖರದ ರಹಸ್ಯ ಏನು, ಅದಕ್ಕೆ ಸೈಂಟಿಸ್ಟ್ಗಳು ಕೊಟ್ಟಿರುವ ಕಾರಣಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತಿದೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸಾಮಾನ್ಯವಾಗಿ ಮೌಂಟ್ ಕೈಲಾಶ್ನ ಎತ್ತರ 6,638 ಮೀಟ್ರ್ ಆ್ಯಂಡ್ ಮೌಂಟ್ ಎವರೆಸ್ಟ್ನ ಎತ್ತರ 8,849 ಮೀಟ್ರ್. ಸೊ ನೀವು ಇಲ್ಲಿ ಕಂಪೇರ್ ಮಾಡಿ ನೋಡಿ, ಮೌಂಟ್ ಎವರೆಸ್ಟ್ ಅನ್ನೋದು ಮೌಂಟ್ ಕೈಲಾಶ್ಗಿಂತ 2,212 ಮೀಟ್ರ್ ಎತ್ತರವಾದದ್ದು. ಆದರೂ ಸಹ ಇದನ್ನು ಸಾಮಾನ್ಯವಾಗಿ 7,000 ಜನ ಹತ್ತಿದ್ದಾರೆ. ಬಟ್ ಅದಕ್ಕಿಂತ ಕಡಿಮೆ ಎತ್ತರ ಹೊಂದಿರತಕ್ಕಂಥ ಮೌಂಟ್ ಕೈಲಾಶನ ಮಾತ್ರ ಇವತ್ತಿಗೆ ಒಬ್ಬ ವ್ಯಕ್ತಿ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಸೊ ಆ ಒಬ್ಬ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದರ ಇತಿಹಾಸವನ್ನು ಮೊದಲು ತಿಳಿದುಕೊಳ್ಳೋಣ. ಹಿಸ್ಟ್ರಿ ಆಫ್ ಮೌಂಟ್ ಕೈಲಾಶ್. ಕೈಲಾಸ ಪರ್ವತವು ಟಿಬೆಟ್ನ ಹಿಮಾಲಯ ಶ್ರೇಣಿಯ ಒಂದು ಶಿಖರ ಅಂತ ಹೇಳ್ಬೋದು. ಈ ಒಂದು ಶಿಖರವು ಹಲವಾರು ಮಹಾನದಿಗಳಿಗೆ ಒಂದು ಮೂಲ ಸ್ಥಾನ ಅಂತ ಕೂಡ ಹೇಳಬಹುದು. ಕೈಲಾಸ ಪರ್ವತವು ಹಿಂದೂಗಳಿಗೆ ಮಾತ್ರ ಅಲ್ಲ, ಹಿಂದೂ, ಬೌದ್ಧ, ಜೈನ ಆ್ಯಂಡ್ ಬಾಂಡ್ ಧರ್ಮದವರಿಗೂ ಸಹ ಒಂದು ಪವಿತ್ರವಾದಂಥ ಸ್ಥಳವಾಗಿದೆ. ಕೈಲಾಸ ಪರ್ವತದ ಉಗಮದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲ. ಆದರೆ ಹಿಂದೂ ನಂಬಿಕೆಗಳ ಪ್ರಕಾರ, ಅಂದರೆ ನಮ್ಮ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಈ ಕೈಲಾಸ ಪರ್ವತದ ಮೇಲೆ ಶಿವ ವಾಸಿಸ್ತಾ ಇರ್ತಾನೆ, ಶಿವನ ವಾಸಸ್ಥಳವಾಗಿದೆ ಅಂತ ಹೇಳಲಾಗ್ತದೆ. ಗಾಸ್, ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು, ನಮ್ಮ ಚಾನಲ್ನ ವೀಡಿಯೋಗಳು ನಿಮಗೆ ನಾಲೆಡ್ಜಬಲ್ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಹೇಳ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೊಡುವಂಥ ಒಂದೊಂದು ಲೈಕ್ ಕೂಡ ನನ್ನಂತ ಒಂದು ಮೋಟಿವೇಶನ್ ಲಭಿಸ್ತದೆ. ಸೊ ಇದೇ ಕೈಲಾಸ ಪರ್ವತದ ಹತ್ತಿರ ಒಂದು ಸರೋವರ ಇದೆ, ಅದೇ ಮಾನಸ ಸರೋವರ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಕೇಳಿ ಹೇಳ್ತೀವಿ, ಈ ಒಂದು ನದಿ ಅನ್ನೋದು ಶುದ್ಧ ನೀರಿನ ನದಿಯಾಗಿರ್ತದೆ ಆ್ಯಂಡ್ ಸಿಹಿ ನೀರು ಕೂಡ ಇರ್ತದೆ. ಸೊ ಪಂಚ ಸರೋವರಗಳು ಅನ್ನೋ ಒಂದು ಪದ ನಾವು ಕೇಳಿರ್ತೀವಲ್ಲ, ಆ ಪಂಚ ಸರೋವರಗಳಲ್ಲಿ ಈ ಒಂದು ಮಾನಸ ಸರೋವರ ಅನ್ನೋದು ಕೂಡ ಒಂದು ಸರೋವರ ಆಗಿರ್ತದೆ. ಆ್ಯಂಡ್ ಇದೇ ಮಾನಸ ಸರೋವರ ಪಕ್ಕದಲ್ಲಿ ಇನ್ನೊಂದು ಸರೋವರ ಇದೆ, ಅದೇ ರಾಕ್ಷಸ ಸ್ಥಳ ಅಂತ ಕೂಡ ಹೇಳಲಾಗ್ತದೆ. ಸೊ ರಾಕ್ಷಸ ಸ್ಥಳ ಅನ್ನೋದು ಬೇಸಿಕ್ಕಾಗಿ ಉಪ್ಪು ನೀರನ್ನು ಒಳಗೊಂಡಿರ್ತದೆ. ಸೊ ಅಮೇಝಿಂಗ್ ಪಾಯಿಂಟ್ ಏನಂದರೆ, ಆ ಒಂದು ಸರೋವರ ಪಕ್ಕದಲ್ಲಿ ಯಾವುದೇ ರೀತಿಯ ಸಮುದ್ರ ಕೂಡ ಇಲ್ಲ. ಸೈಂಟಿಸ್ಟ್ಗಳಿಗೆ ಸಹ ಅರ್ಥ ಆಗದಿರೋ ವಿಷಯ ಏನಂದರೆ, ಒಂದೇ ವಾತಾವರಣದಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ಮಾನಸ ಸರೋವರ ಮತ್ತು ರಾಕ್ಷಸ ಸರೋವರಗಳಿಗೆ 2 ರೀತಿಯ ಸ್ವಭಾವಗಳ ಡಿಫ್ರೆನ್ಸ್ ಆಗಿರೋದಕ್ಕೆ, ಆಪೋಸಿಟ್ ಆಗಿರೋದಕ್ಕೆ ಕಾರಣ ಏನು? ಒಂದೇನೋ ಮಾನಸ ಸರೋವರ ಸಿಹಿ ನೀರಿನ ನೀರಾಗಿರ್ತದೆ, ಇನ್ನೊಂದೇನೋ ರಾಕ್ಷಸ ಎಂಬುದು ಉಪ್ಪು ನೀರನ್ನು ಒಳಗೊಂಡಿರ್ತಕ್ಕಂಥ ಸರೋವರ ಆಗಿರ್ತದೆ. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಕಾಣೋದಕ್ಕೆ ಕಾರಣ ಏನಂತ ಸೈಂಟಿಸ್ಟ್ಗಳಿಗೂ ಸಹ ಇವತ್ತಿಗೂ ಸಹ ಅರ್ಥ ಆಗಲಿಲ್ಲ. ಆದರೆ ನಮ್ಮ ಹಿಂದೂ ನಂಬಿಕೆಗಳ ಪುರಾಣಗಳ ಪ್ರಕಾರ ಈ ಒಂದು ಸರೋವರಗಳಿಗೆ ಒಂದು ರೀತಿಯ ಹೇಳಿಕೆ ಇದೆ. ಸೊ ಅದೇನಂತಂದರೆ, ಮಾನಸ ಸರೋವರ ಎಂಬುವರು ನಮ್ಮ ಹಿಂದೂ ದೇವರಾದಂಥ ಬ್ರಹ್ಮದೇವರು ತಮ್ಮ ಮನಸ್ಸಿನಲ್ಲಿ ಒಂದು ಜೀಲ್ ಸರೋವರವನ್ನು ಊಹಿಸ್ಕೊಳ್ತಾರೆ. ಸೊ ಆ ಒಂದು ಸರೋವರ ಭೂಮಿ ಮೇಲೆ ರೂಪವನ್ನು ಪಡ್ಕೊಳ್ತದೆ. ಸೊ ಅದರಿಂದ ಅದಕ್ಕೆ ಮಾನಸ ಸರೋವರ ಎಂಬ ಒಂದು ಹೆಸರು ಬಂತು. ಇದನ್ನು ಸಾಮಾನ್ಯವಾಗಿ ದೇವರ ಸರೋವರ ಅಂತ ಕೂಡ ಕರೆಯಲಾಗ್ತದೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ರಾಕ್ಷಸ ಸ್ಥಳ ಅಂತ ಹೇಳಿದಲ್ಲ, ರಾಕ್ಷಸ ಸ್ಥಳ ಎಂಬುದು ಲಂಕಾದ ರಾಕ್ಷಸನಾಗಿರುವಂತಹ ರಾವಣನು, ನಮಗೆಲ್ಲ ಗೊತ್ತೇ ಇರ್ತದೆ ರಾವಣ. ಆ ರಾವಣ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಈ ಒಂದು ಸರೋವರ ಉದ್ಭವ ಆಗೋದ್ರಿಂದ ಇದಕ್ಕೆ ರಾಕ್ಷಸ ಸ್ಥಳ ಅನ್ನೋ ಒಂದು ಸರೋವರ ಬರ್ತದೆ. ಆ್ಯಂಡ್ ಇದು ರಾಕ್ಷಸ ರೂಪಕ್ಕೆ ಸ್ವರೂಪವಾಗಿ ಉಪ್ಪು ನೀರನ್ನು ಒಳಗೊಂಡಿರ್ತದೆ ಅನ್ನೋ ಒಂದು ಕೂಡ ಹೇಳಿಕೆ ಇದೆ. ಆ್ಯಂಡ್ ಬೌದ್ಧ ಧರ್ಮದ ಪ್ರಕಾರ ಮಾನಸ ಸರೋವರವನ್ನು ಸೂರ್ಯನಿಗೆ ಹೋಲಿಸ್ತಾರೆ ಆ್ಯಂಡ್ ರಾಕ್ಷಸ ಸ್ಥಳವನ್ನು ಅರ್ಧ ಚಂದ್ರನಿಗೆ ಕೂಡ ಹೋಲಿಸಲಾಗ್ತದೆ. ನಂಬರ್ 2, ಶಾಕಿಂಗ್ ಪಾಯಿಂಟ್ಸ್ ಆಫ್ ಮೌಂಟ್ ಕೈಲಾಶ್. ಈಗಾಗಲೇ ಈ ಒಂದು ಶಿಖರವನ್ನು ಸಾಕಷ್ಟು ಜನ ಹತ್ತಿದ್ದಾರೆ, ಬಟ್ ಯಾರೂ ಸಹ ಸಂಪೂರ್ಣವಾಗಿ ಹತ್ತೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅವ್ರು ಹೇಳಿರುವಂಥ ವಾಕ್ಯಗಳನ್ನು ಕೇಳಿದರೆ, ಅವ್ರು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿರ್ತಕ್ಕಂಥ ವಾಕ್ಯಗಳನ್ನು ಅವರು ವ್ಯಕ್ತಪಡಿಸಿರೋದನ್ನು ನೀವು ಕೇಳಿದರೆ ಖಂಡಿತವಾಗಲೂ ನೀವು ಶಾಕ್ ಆಗಲೇಬೇಕು. ಹತ್ತಿರೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ವ್ಯಕ್ತಿಗಳು ಹೇಳಿರೋದೇನೆಂದರೆ, ಈ ಪರ್ವತವನ್ನು ಹತ್ತುವಾಗ ಅವರ ಕಾಲುಗಳು ಮಂಚಿನಲ್ಲಿ ಸಿಕ್ಕಾಕೊಂಡಂಗೆ ಹಿಂದೆಯಿಂದ ಯಾರೋ ಎಳಿತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗು ಅವರಿಗೆ ಹೆಜ್ಜೆಗೂ ಆಗ್ತದಂತೆ. ಆ್ಯಂಡ್ ಅವರ ಕೂದಲುಗಳು ಆ್ಯಂಡ್ ಉಗುರುಗಳು ವೇಗವಾಗಿ ಗ್ರೋ ಆದಂಗೆ, ಅಂದರೆ 3 ಪಟ್ಟು ವೇಗವಾಗಿ ಗ್ರೋ ಆದಂಗೆ, ಅವರ ಮುಖದ ಮೇಲೆ ಮಡತೆಗಳು ಬಂದಂಗೆ, ಅಂದರೆ ಇವಾಗ ಮುದುಕರ ಮೇಲೆ ಮುಖದ ಮೇಲೆ ಮಡತೆಗಳು ಯಾವ ರೀತಿ ಇರ್ತವೋ ಆ ರೀತಿ ಮುಖದ ಮೇಲೆ ಮಡತೆಗಳು ಬಂದಂಗೆ, ಅವರ ವಯಸ್ಸು ವೇಗವಾಗಿ ಗ್ರೋ ಆಗ್ತಾ ಇದ್ದಂಗೆ ಅವ್ರಿಗೆ ಆಗ್ತದಂತೆ. ಸೊ ಸೈಂಟಿಸ್ಟ್ಗಳಿಗೂ ಸಹ ರೀಸನ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ನೀವು ನಂಬದೇ ಇರಬಹುದು, ಬಟ್ ಇದೇ ನಿಜ. ನಂಬರ್ 3, ಕಂಪಾಸ್. ಭೂಮಿ ಮೇಲೆ ಕಂಪಾಸ್ ಕೆಲಸ ಮಾಡದೇ ಇರತಕ್ಕಂಥ ಒಂದೇ ಒಂದು ಸ್ಥಳ ಅಂದರೆ ಅದು ಮೌಂಟ್ ಕೈಲಾಶ್.
ಸೊ ಕೆಲವರು ಹೇಳೋದಂದರೆ ಮೌಂಟ್ ಕೈಲಾಶ್ನಲ್ಲಿ ಕಂಪಾಸ್ ಅನ್ನೋದು ಸರಿಯಾಗಿ ಕೆಲಸ ನಿರ್ವಹಿಸಲ್ಲ ಅಂತ ಹೇಳಿದ್ದಾರೆ. ಸೊ ಕೆಲವು ವಿದ್ವಾಂಸರು ಹೇಳೋ ಪ್ರಕಾರ ಈ ಮೌಂಟ್ ಕೈಲಾಶ್ನ ಮೇಲೆ 2 ಗಂಟೆಯು ಭೂಮಿ ಮೇಲಿನ 2 ವಾರಗಳಿಗೆ ಸಮ ಅಂತ ಕೂಡ ಕೆಲವರು ಹೇಳ್ತಾರೆ. ಬಟ್ ಇದೆಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಮಿಲಾರೆಪ. ಸೊ ನಾನು ಹೇಳ್ದಲ್ಲ ಒಬ್ಬ ವ್ಯಕ್ತಿ ಹತ್ತಿದ್ದಾನಂತ. ಸೊ ಆ ಒಬ್ಬ ಭಿಕ್ಷುಕನ ವ್ಯಕ್ತಿಯ ಹೆಸರೇ ಈ ಮಿಲಾರೆಪ. ಸಾಮಾನ್ಯವಾಗಿ ಆ ವ್ಯಕ್ತಿ ಒಬ್ಬ ಬೌದ್ಧ ಭಿಕ್ಷುಕ. ಆ್ಯಂಡ್ ಈ ಮೌಂಟ್ ಕೈಲಾಶನ ಹತ್ತಬೇಕಂತ ಅನ್ಕೊಳ್ಳೋದು ಮಾತ್ರನೇ ಅಲ್ಲ. ಸೊ ಈ ಒಂದು ಕೈಲಾಶವನ್ನು ಹತ್ತಿ ಕೆಳಗೆ ಇಳಿದು ಬಂದಂತಹ ಮೊದಲನೇ ವ್ಯಕ್ತಿ ಅಂದರೆ ಈ ಮಿಲಾರೆಪ ಬೌದ್ಧ ಭಿಕ್ಷುಕ. ಸೊ ಈ ಮಿಲಾರೆಪ ಅನ್ನೋ ಒಂದು ಬೌದ್ಧ ಭಿಕ್ಷುಕಿಗೆ ಹತ್ತಿ ಕೆಳಗಡೆಗೆ ಬರ್ತಾನೆ, ಆದರೆ ಆ ವ್ಯಕ್ತಿಗೆ ಮಾತುಗಳೇ ಬರ್ದಂಗೆ ಆಗುತ್ತದೆ. ಸೊ ಯಾವಾಗ ಮೌಂಟ್ ಕೈಲಾಶನು ಹತ್ತಿ ಕೆಳಗೆ ಬರ್ತಾನೋ ಆ ವ್ಯಕ್ತಿಗೆ ಮಾತುಗಳೇ ಬರ್ದಂಗೆ ಆಗುತ್ತದೆ. ಸೊ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಬೋದು ಮೌಂಟ್ ಕೈಲಾಶ್ನ ಮೇಲೆ ಯಾವುದೋ ಒಂದು ರಹಸ್ಯ ಇದೆ ಅಂತ. ಸೊ ಸೈಂಟಿಸ್ಟ್ಗಳಿಗೂ ಸಹ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನೀವು ಕೂಡ ಅರ್ಥ ಮಾಡ್ಕೊಳ್ಬೋದು ಯಾವುದೋ ಒಂದು ರಹಸ್ಯ ಇದೆ ಅಂತ. ಸೊ ನಿಮಗೆ ಈ ಮೌಂಟ್ ಕೈಲಾಶ್ನ ಮೇಲೆ ಶಿವ ಇದಾನ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಮೌಂಟ್ ಕೈಲಾಶ್ನ ಬಗ್ಗೆ ನಾನು ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಇಟ್ಕೊಂಡು